ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ಕರಡಿ ರೂಪವನ್ನೇ ಧರಿಸಿ ಗುರುವರನ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಟ್ಟಿಕೊಂಡ ಕಂಡರನ್ನೇ ಕೊಟ್ಟೆ ಯಾರು ಇಲ್ಲ ಸ್ವಾಮಿ. ಇನ್ಯಾವ ಹೆಣ್ಣಿಗೂ ಈ ಪರಿಸ್ಥಿತಿ ಬರ್ತದೆ? ಎಲ್ಲಿಗೆ ಎಂತ ಹಾಳು ಮಾಡಿದೆ ಅಂತ ಬರ ತೆರಳುವಿರೆಲ್ಲಿಗೆ ವೀರನ ಬೇಳಿ ಮರದಲ್ಲಿ ಮುಂದಕ್ಕೆ ಅಡಿಯಿಡುತ್ತ ದೊರೆಗಳು ಎನ್ನನ್ನು ಹೊರತಳ್ಳಿದ ತೆರ ದೊರೆಗಳು ಎನ್ನನ್ನು ಹೊರತಳ್ಳಿದ ತೆರ ಎಲ್ಲಿಗೆ 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 ಹೋಗ್ತಾ ಇದ್ದೀರಿ ನೀವು ಹೋಗುದು ನೋಡಿದ್ರೆ ಎಲ್ಲಿಗೋ ಹೋಗ್ತಿದ್ರೆ ಎಲ್ಲಿಗೆ ಈಗ ಆವತ್ತು ನನ್ನನ್ನು ಮಹಾರಾಜರು ಕುತ್ತಿಗೆ ಕೈ ಹಾಕಿ ಹೊರಗೆ ನೂಕಿದ್ದಾರೆ. ನೀವು ಹಾಗೆ ತಪ್ಪು ಮಾಡಿದ್ರಿ, ನಿಮ್ಮನ್ನ ಹಾಗೆ ನೂಕಿದ್ರ ಯಾವುದು ಅದಕ್ಕೆ ಹೊರಟ್ರಿ ಅಂತ ಭಾವಿಸಿದ್ಯಾ? ಮತ್ತೆ ಕರ್ಮ ನಮಗ್ ಬಂತು ಕೊಡುತ್ತ ಅದೇ ಕೇಳಿದ್ ನಾನು ಅಲ್ವಾ? ಮತ್ತೆ ಹೊರಟಿದ್ ನೀವು ಯಕ್ಷಲೋಕಕ್ಕೆ. ಯಾಕೋ ಏನು ಮಹೇಂದ್ರ ಲೀಲಾವಣಿಯನ್ನು ತರಲಿಕ್ಕೆ. ಕಾರಣ ಏನು? ಮಾವನಿಗೆ ಗುಣಪಡಿಸಲಿಕ್ಕೆ. ನಾನು ವರ್ತಮಾನ ಕೇಳಿದ್ದೇನೆ, ಎಲ್ಲಿಗೆ ತಂಗುರು ಸರತ್ ಕೇಳಿದ್ದೇನೆ, ಅದಕ್ಕಾಗಿ ನೀವು ಹೊರಟಿದ್ದ ಮಾಡಿ ಬರುವೆನು ನಾಟ್ಯಕ್ಕೆ ಹೊಸ ಲೋಕವ ಅವಲೋಕಿಸಲು ಸುಲಭದ ಸಮಯ ಬರುವೆನು ನಾಟ್ಯಕ್ಕೆ ಹೊಸ ಲೋಕವ ಅವಲೋಕಿಸಲಿದು ಸುಲಭದ ಸಮಯ ಅವಲೋಕಿಸಲಿದು ಸುಲಭದ ಸಮಯ ಕರೆದೊಯ್ಯಿರಿ ಸಂಘಟನಾನೈತಗೆ ಕರೆದೊಯ್ಯಿರಿ ಸಂಘಟನಾನೈತಯ ತೆರಳುವುದಿಬ್ಬರೆ ಸರಿಯಲ್ಲ ತೆರಳುವುದಿಬ್ಬರೆ ಸರಿಯಲ್ಲ ಇದು ತರವಲ್ಲ ಇದು ಸರಿಯಲ್ಲ ನಾಟಕ್ಕೆ ಒತ್ತಡೋಗವಲವಲೋಕಿಸಲಿದು ಸುಲಭದ ಸಮಯ ನೀವೀಗ ಹೊರಟದ್ದು ಯಕ್ಷಲೋಕಕ್ಕೆ. ಬಹಳ ಸಂತೋಷ ಆಯ್ತು. ನನಗೆ ಜೀವನದಲ್ಲಿ ಒಂದು ಆಸೆ ಇತ್ತು, ಹೊಸ ಲೋಕ ನೋಡ್ಬೇಕು ಅಂತ. ಅದು ಮೇಲ್ಲೋಕ. ನೀವು ಹೊರಟಿದ್ರಲ್ಲ, ನಿಮ್ಮೊಟ್ಟಿಗೆ ನಾನು ಬರ್ತೇನೆ. ಒಟ್ಟಿಗೆ 3 ಜನ ಆಗ್ತೇವೆ. ನಾವು ಬರ್ತೇವೆ. ಅದೌದು, 3 ಎಲ್ಲ ಆಗ್ತದೆ ಅಂತ ಈಗ ನಾ ಬಂದ್ರೆ ಏನಷ್ಟು ಸುಲಭ ಅಂತ ಭಾವಿಸಿದ್ಯಾ? ನಿಮ್ಮ ಖರ್ಚೆಲ್ಲ ನಾನು ನನ್ನ ಖರ್ಚಲ್ಲಿ ನಿಮ್ಮ ಖರ್ಚು ನಾನು ನೋಡ್ತಾ ಹೊಸ ಕೆಲಸ ಆಯ್ತು, ಒಳ್ಳೆ ಕೆಲಸ ಆಯ್ತು. ನೀವು ಮೇಲೆ ಹೋಗ್ತೀರಾ? ನಿಮ್ಮ ಒಟ್ಟಿಗೆ ನಾನು ಬರುವ ಯಕ್ಷಲೋಕಕ್ಕೆ ಸುಲಭ ಅಂತ ಭಾವಿಸಿದ್ಯಾ? ಏರು ತಗ್ಗುಗಳ ಪ್ರದೇಶ, ಬೆಟ್ಟವನ್ನು ಏರಬೇಕು ಇಳಿಯಬೇಕು, ಏರಬೇಕು ಇಳಿಯಬೇಕು. ಹೌದಾ? ಅದನ್ನು ಸಿಗ್ತದೆ ಹೋಗ್ಲಿಕ್ಕೆ? ನಿನ್ನಂತ ಕುಂಟ್ರಿಗಳಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ತಿ? ನೀವು ಸರಿ ಇದ್ದವ್ರಿಗೆ ಹೋಗುದು ಕಷ್ಟ. ನನಗೆ ಕಷ್ಟ ಆಗ್ತದೆ ಅಂತಲ್ಲ? ಕಷ್ಟವೇ. ನನಗೆ ಕಷ್ಟ ಆಗುದು, ನಿಮಗೆ ಕಷ್ಟ ಆಗುದು. ನನ್ನ ಕಾಲ ಒಂದು ಕುಳ್ಳ ಒಂದು ಉದ್ದ ಅಲ್ವಾ? ಏರಿದ್ದ ಪ್ರದೇಶಕ್ಕೆ ನನ್ನ ಕುಳ್ಳ ಕಾಲಿಡ್ತೇನೆ, ತಗ್ಗಿದ ಪ್ರದೇಶಕ್ಕೆ ನನ್ನ ಉದ್ದ ಕಾಲಿಡ್ತೇನೆ. ಆಗ ಸುಲಭ ಆಗುದಿಲ್ವೋ? ನಿನ್ನ ಮಂದಗತಿಯಲ್ಲಿ ನೀನು ಬರ್ತೀಯ, ನಾವು ನಿಲ್ಲುವವರಲ್ಲ, ಚುರುಕಿನಲ್ಲಿ ಹೋಗ್ತೇವೆ. ನೀವು ಎಷ್ಟೇ ಚುರುಕಲ್ಲಿ ಹೋಗಿ, ನಿಮ್ ಎಷ್ಟು ಚುರುಕಿದ್ದು ನಾನು ಸಿಗ್ತೇವೆ. ಹೌದಾ? ಹಣೆ ಬರ ನನ್ನಿಂದ ಹಿಂದೆ ಉಳಿದಿದ್ದಾರೆ. ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತೇನೆ. ಸೇರಿ ಮಣಿಯನ್ನ ತರಬೇಕು ಎನ್ನುವಂತಹ ಆಜ್ಞೆಯನ್ನ ನೇರವಾಗಿ ಹೋಗಬೇಕು ಎನ್ನುವ ಸಲುವಾಗಿ ಇದೇ ರೂಪದಲ್ಲಿ ಎಲ್ಲೋಡ ಯಕ್ಷಲೋಕದಲ್ಲಿ ಮಣಿ ಸಿಗಲಿಲ್ಲ. ಏನ್ ಮಾಡುವುದು? ತಡೆ ಮಾಡುವುದಲ್ಲ, ಹರನ ಕುರಿತಾಗಿ ತಪಸ್ಸನ್ನು ಆಚರಿಸೋಣಂತ. ಹರ ಹರ ಶಂಭೋ ಶಂಕರ, ಹರ ಹರ ಶಂಭೋ ಶಂಕರ, ಮಣಿಕೊಡು ಮಹಾರಾಯ, ಹರ ಹರ ಶಂಭೋ ಶಂಕರ.
ನಾನು ಮೆಚ್ಚಿ ಮೈದೋರಿದ್ದೇನೆ. ಹೊಲಿದೆಯಾ ತಂದೆ? ಯಾವ ಕಾರಣಕ್ಕೂ ಕಣ್ಣು ಬಿಡಬಾರದು. ಮೊದಲಾಗಿ ನನ್ನ ಪಾದವನ್ನು ಮುಟ್ಟಿ ಆಶೀರ್ವಾದ ಪಡೆಯಿರಿ. ಆಮೇಲೆ ನಿಮಗೆ ನಾನು ಏನನ್ನು ತೋರಿಸ್ತೇನೆ. ಹೊಲಿದೆ ಅಣ್ಣ ಏನು ವಾಸನೆ ಬರ್ತಾ ಉಂಟಲ್ಲ? ನಿನ್ನ ಮೂಗೇ ಹಾಳಾಗಿದೆ. ಹೌದಾ ದೇವರೇ? ಇದೇನಿದು ವಾಸನೆ? ಓ ವಾಸನೆ ಬರ್ತಾ ಉಂಟು, ನನಗೆ ಆಗ್ತಾ ಉಂಟು. ಯಾಕೋ ತಮ್ಮ? ಏನೋ ಮುಟ್ಬೇಕು ಉಂಟಪ್ಪ. ದೇವರು ಖಾಲಿ ಬೂದಿ ಹಚ್ಚಿದ್ದಾನೆ, ಹಾಗಾಗಿ ಆಗ್ತಾ ಉಂಟು. ಸ್ವಲ್ಪ ನೀರು ತಾಗಿ ಹಾಗಾಯಿತು. ಹಾ ದೇವರೇ ಕಣ್ಬಿಟ್ಟು ನೋಡಪ್ಪ. ಹೌದಾ? ತಮ್ಮ ಒಂದ್ಸತ್ತಿದ್ ನೀವು ನಾನೆಲ್ಲ ಹೋಗ್ಬೇಕು ಏನ್ ಮಾಡ್ಬೇಕು ಅದನ್ನ ಮಾಡೇ ಬಂದವ. ನೀವಿನ್ನು ಇಲ್ಲೇ ಇದ್ದೀರಿ. ನಾನು ಹಾಗಲ್ಲ, ಯಕ್ಷಲೋಕಕ್ಕೆ ಹೋಗಿ ಮಣಿ ಅಂತಂದಾಯ್ತು. ಹೌದು, ನಿಮ್ಗೆ ಕೊಡ್ಲಿಕ್ಕಂತದ್ದಲ್ಲ, ಮಾವನ ಕಾಳು ಗುಣ ಆಗ್ಬೇಕಲ್ಲ, ಹಾಗಾಗಿ ತಂದಿತ್ತು. ನಾನೇ ಮುಟ್ಟಿಸ್ತೇನೆ, ನಾನೇ ಗುಣ ಮಾಡಿಸ್ತೇನೆ. ಹೋಗುವುದೇ ಈಗ ಹೋಗುದು ಸರಿಯಲ್ಲ. ಯಾಕೆ? ನೋಡಿದೆ ನೀನು, ರಾತ್ರಿಯ ಕಾಲ, ರಾತ್ರಿಯ ಪ್ರಯಾಣ ಸರಿಯಲ್ಲ, ನಿಷಿದ್ಧ. ಆದ್ರೆ ಬೆಳಗಾದ್ಮೇಲೆ ಹೋಗುವ. ಸರಿ, ಅದೇ ಸರಿ. ಇಲ್ಲಿ ರಾತ್ರಿ ಇಲ್ಲೇ ಉತ್ತರಿಸ್ತೇವೆ ನಾವೀಗ. ನಾವು ನಿನ್ನ ರಕ್ಷಣೆಗಿರ್ತೇವೆ. ಕಳ್ಳರ ಕಾಕರೆಲ್ಲ ಇರ್ತಾರಲ್ಲ, ನಮ್ಗೆ ಅದೇ ಹೆದರಿಕೆ. ಕಳ್ಳರ ಕಾಕರದ್ದೇ ಹೆದರಿಕೆ ನಮಗೆ. ಅಂದ್ರೆ ನಮ್ಮಲ್ಲಿ ಕಳ್ಳರಿದ್ದಾರೆ. ಹಾಗಾದ್ರೆ ಇಲ್ಲೇ ಮಲಗುವ. ಮಲಗಿ ಮಲಗಿ. ಯಾವ ಚಿಂತೆ ಮಾಡಿ, ನಿನ್ನ ರಕ್ಷಣೆ ನಾವಿದ್ದೇವೆ. ಇತ್ತ ಗುಣವತಿ ನಡೆದರು ಕಾಗು ಬಂದೆಯಾದ ಕಿಲ್ಲಿ ಬೇಳೆ ತಂದೆ ವೈಭೋಗ ತಂದೆ ಯಾದ ಕಿಲ್ಲಿ ಬೇಳೆ ತಂದೆ ವೈಭೋಗ ಹೊಂದಿ ಬಾಳು ಮುದಕಿ ಬಂದೆ ಮುಂದೆ ನಿಲ್ಲದಿರೀಗ ಏನು ಬಂದವಳು? ಏನು ಅಕ್ಕಯ್ಯ? ಏನ್ ನಿನಗೆ ಇಷ್ಟು ಮೊದ್ಲು ಗೊತ್ತಾಗ್ಲಿಲ್ವಾ ಅಕ್ಕಯ್ಯ ಅಂತೇಳಿ ಹೇಳಿ? ಅದಕ್ಕೆ ಹೇಳಿದ್ರು ಮಹಾರಾಷ್ಟ್ರ ಮಾಡ್ಬೇಕು ಅಂತೇಳಿ ಹೇಳಿ. ಅವತ್ತ ಅಪ್ಪನ ಎದುರಿಗೆ ನಾವು ಹೇಳಿದಾಗ ಹೇಳ್ತಿದ್ರು, ನಿನಗೆ ಈ ಸ್ಥಿತಿ ಬರ್ತಿತ್ತ? ಅಲ್ಲ, ಸ್ಥಿತಿ ಅನುಭವಿಸ್ತಾ ಇದ್ದೆ. ನಾ ಬಂದದ್ದು ನಿಮ್ಗೆ ಚಿತ್ರ ನಿನ್ನೆ ನೀನು ಬಾಳ ಅಂತ ಕರೆದ್ರ ಕರೀಬೇಕು ಅಂತಿಲ್ಲ. ತವ್ರ ಮನೆ ನೀನ್ ಯಾಕೆ ಬಂದದ್ದು ನನಗೆ ಗೊತ್ತುಂಟು. ನಿನ್ನ ಗಂಡ 16 ಮನೆ ಬೇಡಿ ತಿನ್ನುವವನು, ಅವನ ಜೊತೆ ಇವಳಿಗೆ ಬಾಳ್ವೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಬಿಟ್ಟು ಓಡ್ ಬಂದ್ಲು. ಆದ್ರೆ ನಾನು ಗ್ರಹಿಸಿದ್ದು ಹೇಗೆ ಗೊತ್ತುಂಟ? ಬಹುಶಃ ಇವಳ ಭಿಕ್ಷುಕನನ್ನು ಮದುವೆಯಾಗಿ ತಿನ್ಲಿಕ್ಕಿಲ್ದೆ ಉಣ್ಲಿಕ್ಕಿಲ್ದೆ ಕೊರಗಿ ಸ್ವರ್ಗಿ ಬಾಡಿ ಹೋಗ್ತಾನೆ ಅಂತ ತಿಳಿದದ್ದು. ಹಾಗಾಗ್ಲಿಲ್ಲ. ಇವಳು ಬೆಳೆದದ್ ನೋಡಿ ಒಳ್ಳೆ ಎಮ್ಮೆ ಬೆಳೆದಾಗುಂಟು, ಎಮ್ಮೆ. ಅದು ಹಾಗೆ ನಾನು ನಿಶ್ಚಿಂತೆಯಿಂದ ಬದುಕ್ತಾ ಇದ್ದೇನೆ. ಅಲ್ಲಲ್ಲ, ನಿಶ್ಚಿತ ಅಲ್ಲ. ಇವಳು ಯಾಕೆ ಹೀಗೆ ಬೆಳೆದದ್ದು? ಯಾಕೆ? ಮೊದ್ಲಾಗಿದ್ರೆ ಒಂದೇ ಮನೆ ಊಟ, ಈಗ ಹಾಗಲ್ಲ. ಈಗ 16 ಮನೆ ಊಟ. ಎಮ್ಮೆ ಹಾಗೆ ತಿಂದಿಲ್ಲಿ ಬಂದಿಲ್ಲ. ಯಾಕೆ ಮಾಡಿದ್ದಿಲ್ಲ? ನೀವೇನ್ ಕಡಿಮೆ ಇಲ್ಲ, ನಮಗಿಂತ ಸ್ವಲ್ಪ ಉಂಟು ಅಷ್ಟೇ ಅಲ್ಲ. ನಿಮ್ ತಲೆದು ಎಂತದೂ ಇಲ್ಲ. ತಲೆ ಉಂಟಲ್ಲ. ಯಾಕಂದ್ರೆ ನಿಮ್ ಗಂಡಂದಿರು ಪಾಪ ಮನೇಲಿರುವುದಿಲ್ಲ. ಆಚೀಚೆ ಮನೆ ನಮ್ಮ ಗಂಡಂದ್ರ ಚಿಂತೆ ನಿನಗೆ ಬೇಡವೇ? ಅವರು ಮಣಿ ತರೋದಕ್ಕೆ ಹೋಗಿದ್ದಾರೆ. ಅದಲ್ಲ, ಈಗ ಹಬ್ಬ ದಿವಸ ಕಾಲ್ ಮುಟ್ಕೊಂಡಾಗ ನೀವಿಬ್ರು ಸೇವೆ ಬರ್ಲಿಲ್ವಲ್ಲ? ಅಪ್ಪನ ನೋಡ್ಕೊಳ್ಲಿಕ್ಕೆ ನಾವು ಸತ್ತೋಗಿದ್ದೇವೆ. ಅಪ್ಪನ ಹೆಚ್ಚು ನಾವು ಸತ್ತಿದ್ದೇವೆ ಇಲ್ಲ, ನಾ ಆಗಿರುದಿಲ್ಲ. ನಾವು ಜೀವ ಇಲ್ವೇ ಇಲ್ಲ. ಅಪ್ಪನ ಹೇಗೆ ನೋಡ್ಕೊಳ್ಬೇಕಂತ ನಮಗೆ ಗೊತ್ತುಂಟು. ಹೇಗೆ ನೋಡ್ಕೊಳ್ತಾ ಇದ್ರಿ? ನಮಗ್ ಕೊಡ್ಬೇಕಾದ್ರೆ ನಾವು ನೋಡ್ಕೊಳ್ತೇವೆ. ಅದನ್ನೆಲ್ಲ ನಿನ್ನಲ್ಲಿ ಹೇಳ್ಬೇಕಂತ ಏನಿಲ್ಲ. ಅದಲ್ಲ, ಯಾರೋ ಬಂದ್ರಂತೆ ಅಂತ ಡಂಗುರ ಸಾರದ್ರಂತೆ. ಮಹೇಂದ್ರ ನೀಲಮಣಿ ತರುವುದಕ್ಕೆ ನಮ್ಮವ್ರು ಹೋಗಿದ್ದಾರೆ, ಬರ್ತಾರೆ ಈಗ. ಓ, ನಿಮ್ಮ ಗಂಡಂದಿರು ತರ್ಲಿಕ್ಕೆ ಹೋಗಿದ್ದಾನ? ಹೌದು, ನನ್ನ ಗಂಡು ಹೋಗಿದ್ದಾನೆ. ಕುಂಟ ಹೇಳವ ಬದಿರ ನಿನ್ನ ಕಾಂತಮಣಿಯ ತಂದು
ಕುಂಟ 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 ಹೇಳವ ಕುಂಟ ಹೇಳವ ಬದಿರ ನಿನ್ನ ಕಾಂತ ಮಣಿಯ ಬಂದು 8 ವರ್ಷ ಆದರೂ ನಿವೃತ್ತಿಯಾಗದಿತ್ತು 8 ವರ್ಷವಾದರೂ ನಿವೃತ್ತಿಯಾಗದಿತ್ತು ಕುಂಟ ಕುಂಟ ಯಾರು ಮನೆಗೆ ಹೋಗ್ಬೇಕೆ ಬಿಟ್ಟರೆ ಅವ್ರು ಬಂದ್ರೆ ಹೋಗ್ಲಿಕ್ಕಿಲ್ಲ ನಮ್ಮವ್ರ ಬಗ್ಗೆ ಮಾತಾಡ ಯಾರ ಮನೆ ಬಾಗಿಲು ತಡ್ತಿದ್ರು ನಮ್ಮವ್ರ ವಿಷಯ ನಮಗ್ ಗೊತ್ತುಂಟು ನಿಂಗೆ ನಮ್ಮವ್ರ ಬಗ್ಗೆ ಚಿಂತೆ ಬೇಡವೇ ನೀನ್ ಹೇಳಿದ್ರೆ ನಿನ್ನ ಗಂಡ ಮನೆ ತನಕ ನನ್ನ ಗಂಡ ಹೋಗಿದ್ದಾನೆ ಹೋದ್ರೆ ಇವಳ ಗಂಡ ಹೇಗಿದ್ದಾನೆ ಕುಂಟ ಹೇಳವ ಅವನ ಕೈ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಸೌಟಿ ತಗೊಂಡು ಅವನ ಕಾಲು ಅಂತ ಹೇಳಿದ್ರೆ 1.5 ಕಾಲು ನನ್ನ ಗಂಡ ಕೈ ಹೇಗುಂಟು ಅಂತ ನಿಮ್ಮ ಗಂಡಂದ್ರೆ ಕೇಳಿ ಹೇಗುಂಟು ನಾವು ಅವನಿಗೆ ಕೊಡೋದು ಬೇಡವೇ ನಾವು ನಿನ್ನ ಮದುವೆ ದಿವಸ ನೋಡ್ತೇವಲ್ಲ ಬೆಣ್ಣೆ ಬಿಸಿನೀರು ಕಾಸು ಹೋಗಿದೆ ಅವನಿಗೆ ದೊಣ್ಣೆಲ್ಲ ಉಂಟು ನಾವು ಮಾಡ್ತೇವೆ ಸೇವೆ ಮಾಡ್ತೇವೆ ನಮ್ಮ ಪತಿ ಸೇವೆ ಮಾಡುದು ಹೇಗಂತ ನಮ್ಗೆ ಗೊತ್ತುಂಟು ಅವನ ಕಣ್ಣೆಲ್ಲುಂಟು ಮೂಗೆಲ್ಲುಂಟು ಬಾಯೆಲ್ಲುಂಟು ಅಂತ ನೋಡೋದಕ್ಕೆ 1 ವರ್ಷ ಸಾಕಾಗುದಿಲ್ಲ ನಿನ್ನ ಕುಂಟ ಗಂಡ ಹೋಗಿ ಮಣಿತರು ಗಳಗಬೇಡ ಎನ್ನ ಪತಿಯ ತದಿನುತ ಗಳಗಬೇಡ ಎನ್ನ ಪತಿಯ ಚಲುವಿಕೆಯೇ ನಡೆದೆ ಇಡೆಗೆ ಕಾಮರೂಪನವನೇ ಚಂದ್ರಸೇನ ಎಂಬೆ ಇಡೆಗೆ ಕಾಮರೂಪ ಅವನೇ ಚಂದ್ರಸೇನ ಎಂಬೆ ಚಂದ್ರಸೇನನೆಂಬೆ ಶಿರಗಿ ತಾಗಿ ತಪ್ಪದಿ ಬರೆಗೆ ಮುರಗಿಗಳು ಏನಾಗಿದೆ ಗೊತ್ತುಂಟ ಯಾವ ಭಿಕ್ಷುಕನ ಜೊತೆಲಿ ಇದ್ದು ಇವಳಿಗೆ ಹುಚ್ಚಿಡ್ದು ಹೋಗಿದೆ ನಾವಿನ್ನು ಸ್ವಲ್ಪ ತಿಲ್ಲ ಇದ್ರೆ ಇವಳಿಂದ ಹಿಡಿದು ಹುಚ್ಚು ನಮಗೆ ಹಿಡಿತದೆ ನಾವು ಹೋಗೋ ವನಿತೆ ತಾಚೆ ತರಿಸಿಕೊಳ್ಳುತ್ತಾ ಮತಿ ಮರೆದನೆ ಮತಿವಾಕ್ಯ ಮೀರಿ ನಡೆದನೆ ಎನ್ನ ಗತಿಯೇನೆನುತ ನಡೆದಂದಳಾಗ ಬರದಿ ಬಿಡದಿ ಎಡೆಗೆ ಅದಾಗದೆ ಹೋದ್ರೆ ಅಹಂಕಾರದಲ್ಲಿ ನಾನು ಹೇಳಿದ ಮಾತು ನನ್ನ ಅಕ್ಕಂದಿರು ನನ್ನನ್ನು ಜಗದಾವಾದ ಕಳ್ಕೊಳ್ಳಿಕ್ಕಾಗಿಲ್ಲ ನನ್ನ ಗಂಡ ಚಂದ್ರಸೇನ ಕಾಮರೂಪದ ಅಧಿಪತಿ ಇರುವುದಾಗಿ ಸತ್ಯವನ್ನು ಹೇಳಿಬಿಟ್ಟೆ ಸತ್ಯ ವಿಷಯ ಮೂರನೇ ಗೊತ್ತಾಯ್ತು ಅಂತ ಅದನ್ನು ನಾನು ಶಾಶ್ವತವಾಗಿ ಹಾಗಿದ್ರೆ ನಮ್ಮವರು ಕರಡಿಯಾಗುವುದಕ್ಕೆ ಸಾಧ್ಯ ಉಂಟೆ ಇಂದ್ರನೀಲ ಮಣಿಯನ್ನು ತರುವುದಕ್ಕಾಗಿ ಅಕ್ಷಲೋಕಕ್ಕೆ ಹೋದವರು ನಮ್ಮವರು ಹೋಗುವಾಗ ಮಾತನ್ನಾಡಿದರು ಮನೆಯ ಮುಂದಿರುವಂತಹ ತುಳಸಿಯ ಗಿಡ ಬಾಡದೆ ನಳನಳಿಸ್ತಾ ಉಂಟು ಅಂತಾದ್ರೆ ನನಗೇನು ಅಪಾಯವಾಗಲಿಲ್ಲ ಗುಣಸುಂದರಿ ಆ ಗಿಡ ಬಾಡಿತು ಅಂತಾದ್ರೆ ನನ್ನ ಜೀವಕ್ಕೇನೋ ಅಪಾಯ ಉಂಟಾಯಿತು ಅಂತ ಹಾಗಿದ್ರೆ ನಾನು ಆಡಿರುವಂತಹ ಮಾತಿನಿಂದ ನಮ್ಮವರಿಗೆ ಏನಾದ್ರೂ ಅಪಾಯ ಉಂಟಾಗಿರಬಹುದೇ ಮನೆಗೆ ಹೋಗ್ಬೇಕು ತುಳಸಿ ಬಾಡಿರುವ ತುಳಸಿ ಗಿಡವ ಕಂಡು ಮಾನಿನಿ ಬೆರಗಾಗಿ ನಾನು ಎಣಿಸಿದ ಹಾಗೆ ಕೆಟ್ಟದ್ದೇ ಆಗಿ ಹೋಯ್ತಲ್ಲ ಮನೆಯ ಮುಂದಿನ ತುಳಸಿಯ ಗಿಡ ಬಾಡಿದೆ ನಮ್ಮವರ ಜೀವಕ್ಕೇನು ಅಪಾಯವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ನಮ್ಮವರು ಹೇಳಿದ್ರು ಮೂರನೆಯವರಿಗೆ ನೀನು ಸತ್ಯವನ್ನು ಹೇಳಿದ್ರೆ ಕರಡಿ ಯಾರದು ಕೂಗ್ತಾ ಇದ್ದಾರೆ ಕರಡಿ ಎನ್ನುವುದಾಗಿ ಬೀದಿಯಲ್ಲಿ ಕರಡಿ ಹೋಗ್ತಾ ಇದ್ದಾರೆ ಸ್ವಾಮಿ ಬಡಿಬೇಡಿ ಆ ಕರಡಿ ಅಲ್ಲ ಅದು ಕರಡಿ ಅಲ್ಲ ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ತೆರಳಿ ಮೆಲ್ಲನಡೀರಿಸಿ ಬರುತ್ತದರೆಯಳು ಮರಗಳ ಅಡರಿಕೊಂಡು ಚೆರಿಸಿ ಬಲಗಳನ್ನು ತಿಂದು ಬರುತ್ತರಾದ ಬೀದಿಯೊಳಗೆ ಸರಿದ ನಾಕ್ಷಣ ತಂಡ ತಂಡದಿಕೊಂಡು ಕಂಡಳು ಗುಣವತಿ
ನನ್ನ ತಪ್ಪಿನಿಂದಾಗಿ ನೀವು ಕರಡಿಯಾಗಿ ಹೋದ್ರಿ. ಬನ್ನಿ ಬನ್ನಿ, ನಾವು ಮನೆಗೆ ಹೋಗೋಣ. ಸ್ವಾಮಿ, ಇದುವೆ ನಮ್ಮಯ ಗ್ರಹ, ಅದುವೆ ನಮ್ಮಯ ಮಂಚ. ಇದುವೆ ನಮ್ಮಯ ಗ್ರಹ, ಅದುವೆ ನಮ್ಮಯ ಮಂಚ. ಇದು ಬರಿದಾಯ್ತೆನ್ನ ಪ್ರಾರಬ್ಧವು. ಇದು ಬರಿದಾಯ್ತೆನ್ನ ಪ್ರಾರಬ್ಧವು. ವಿಧಿಯಿಂದು ಗೈದನು ಹದನವಿನ್ನೇನೆಂದು. ವಿಧಿಯಿಂದು ಗೈದನು ಹದನವಿನ್ನೇನೆಂದು. ಬೆದರೆ ಬದಿಗೆ ಬೇಡಲಿಂತೆಂದನು. ನನ್ನ ಸರ್ವಸ್ವವಾಗಿರುವಂತಹ ನಿಮ್ಮನ್ನೇ ನಾನು ಕಳ್ಕೊಂಡು ಬಿಟ್ಟೆ ಸ್ವಾಮಿ. ಅಹಂಕಾರದಲ್ಲಿ ನಿಮ್ಮ ಮಾತನ್ನ ಮರೆತು ನಾನು ಮೂರನೇವರಿಗೆ ಗುಟ್ಟನ್ನ ಹೇಳಿದ ಕಾರಣದಿಂದ ನಿಮಗಿಂತ ಅವಸ್ಥೆಯಾಗಿ ಹೋಯ್ತು. ನನಗೆ ಅರ್ಥವಾಗ್ತಾ ಇದೆ. ಮಾತಾಡ್ತಾ ಇಲ್ಲ ನೀವು. ನನ್ನ ಮೇಲೆ ಕೋಪವೇ ಸ್ವಾಮಿ. ನಾನು ಕಾರಣನಾಗಿ ನಿಮ್ಗೆ ಈ ರೂಪ ಬಂತು ಅಂತ ನನ್ನ ಮೇಲೆ ಕೋಪವೇ ಸ್ವಾಮಿ. ನೋಡಿ, ಅಂದೊಂದು ದಿವಸ ನಮ್ಮ ಅಪ್ಪ ನಮ್ಮನ್ನ ಹೊರಹಾಗೆ ಇರಲಿಲ್ಲ ಅಂತ ಹೇಳಿದವಾಗ ಸಂತೋಷದಿಂದಲೇ ಊರನ್ನು ಬಿಟ್ಟು ಬಂದದ್ದು ನಾವು. ಊರ ಹೊರವಲಯದಲ್ಲಿ ಇದು ನಿರ್ಮಿಸಿರುವಂತಹ ಮನೆ, ನಮ್ಮವರು ನಮಗಾಗಿ ನಿರ್ಮಿಸಿಕೊಟ್ಟಂತಹ ಮನೆ. ಇದುವೇ ನಮ್ಮಯ ಗ್ರಹ. ಅದು ಬಂಗಾರದ ಕಂಬವೇ ಆಗಿರ್ಲಿ, ಮರದ ಕಂಬವೇ ಆಗಿರ್ಲಿ, ಅಥವಾ ಮಣ್ಣಿನ ಗೋಡೆ ಆಗಿರ್ಲಿ, ಮನೆ ಅಲ್ಲಿರುವವರ ಮನಸ್ಸು ಮುಖ್ಯವೇ ಹೊರತು ಮನೆ ಎಂತೆಂದ ಕಟ್ಟಿದ್ದು ಅಂತಲ್ಲ. ಈ ಮನೆಯಲ್ಲಿ ಇದೇ ಮಂತ್ರ ಮೇಲೆ ಕುಳಿತಲ್ವೇ ನಮ್ಮ ಬದುಕಿನ ಅದೆಷ್ಟೋ ಭವಿಷ್ಯದ ಕನಸನ್ನು ಕಟ್ಟಿಕೊಂಡದ್ದು ನಾವು. ನಮ್ಮ ಬದುಕಿನ ಯಾವೆಲ್ಲ ನಮ್ಮಿಬ್ಬರ ಮನಸ್ಸನ್ನ ಹಂಚಿಕೊಂಡಿದ್ದು ನಾವು. ಬದುಕಿನ ಯಾವೆಲ್ಲ ಕನಸಿನ ಗೋಪುರವನ್ನು ಕಟ್ಟಿದ್ದು ಇದೇ ಮಂತ್ರನೇನಲ್ಲೇ. ಬನ್ನಿ ಸ್ವಾಮಿ, ಇಲ್ಲಿ ಬನ್ನಿ, ಕುಳಿತುಕೊಳ್ಳಿ. ಯೋಚನೆ ಮಾಡಬೇಕಾದ್ರೆ ನಿಮ್ಮ ರೂಪಕ್ಕೆ ಕಾರಣ ನಾನು ಅಂತಾದ ಮೇಲೆ ನಿಮ್ಮನ್ನ ನಾನು ಸಾಕ್ತೇನೆ ಸ್ವಾಮಿ. ಇಲ್ಲಿಯವರೆಗೆ ಅದೆಷ್ಟೋ ಮನೆಗಳನ್ನ ಬೇಡಿ ಬದುಕಿ ಬಂದು ನನ್ನ ಹೊಟ್ಟೆನ ತುಂಬಿಸಿದವರು ನೀವು. ಇನ್ನು ನಾನು ಬೇಡ್ತೇನೆ ಸ್ವಾಮಿ, ನಿಮ್ಮ ಹೊಟ್ಟೆನ ನಾನು ತುಂಬಿಸ್ತೇನೆ. ಅದನ್ನು ದಯವಿಟ್ಟು ಕ್ಷಮಿಸಿ ಬಿಡಿ ಸ್ವಾಮಿ, ನನಗೆ ತಪ್ಪಾಗಿ ಹೋಯ್ತು. ಮರುಗದಿರು ಮಾಲಿನಿಯೇ ಹರಗಿರಿ ಜಯರ ಪ್ರಾರ್ಥಿಸು. ಹರಗಿರಿ ಜಯರ ಪ್ರಾರ್ಥಿಸು. ದಯದೋರಿ ಸಲಹುವರಿನುತ ಸನ್ನೆಯಲು ತಿಳುಕಿದೋ. ಹತ್ತಿರ ಪ್ರಯೋಜನ ಏನು? ಹರಗಿರಿಜಿಯರನ್ನ ನಾವು ಧ್ಯಾನಿಸಬೇಕು. ಗುರುಗಳಾಡಿದ ಮಾತು ಹರಗಿರಿಜಿಯರ ದರ್ಶನವಾಯಿತು ಅಂತಾದ್ರೆ ಶಾಸ್ತ್ರ ಯೋಚನೆಯಾಗಿದೆ. ಹಾಗೆ ಸ್ವಾಮಿ, ಇನ್ನು ನನ್ನ ಚರಮಧ್ಯಯವೇ ಅದು, ಪರಮಧ್ಯಯವೇ ಅದು. ಹರಗಿರಿಜಿಯರನ್ನ ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ತೇನೆ. ನಿಮ್ಮನ್ನ ಸೇವಿಸುವುದರ ಮೂಲಕವಾಗಿ, ನಿಮ್ಮ ಸೇವೆಯನ್ನು ಮಾಡುವುದರ ಮೂಲಕವಾಗಿ ದೇವರ ಸೇವೆ ಅಂತ ತಿಳಿದು ದೇವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಬನ್ನಿ ಸ್ವಾಮಿ, ನಿಮಗೆ ಹೊಟ್ಟೆ ನಾನು ಕೊಡ್ತೇನಂತೆ. ಇಗೊಳ್ಳಿ, ಸ್ವಲ್ಪ ನೀರು ಕುಡೀರಿ, ನೀರು ಕುಡೀರಿ. ದಯಬಾರದೆ ತಾಯೇ, ದಯಬಾರದೆ ತಾಯೇ, ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯ. ಬಯಲಿವಾರಿಣಿಯೇ ಪತಿಯ ಶಾಪ. ಬಯಲಿವಾರಿಣಿಯೇ ಪತಿಯ ಶಾಪ. ಬೇಗನೆ ಕ್ಷಯ ಮಾಡೋ ನೀನೊಲಿದು ಬೇಡ ಕೈ ಮುಗಿದು. ಬೇಗ ಕ್ಷಯ ಮಾಡು, ಬೇಗ ಕ್ಷಯ ಮಾಡು, ಬೇಗ ಕ್ಷಯ ಮಾಡು ನೀನೊಲಿದು ಬೇಡ ಕೈ ಮುಗಿದು. ದಯಬಾರದೆ ದಯಬಾರದೆ
ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ದಯವಾರದೆ ತಾಯೇ ನಮ್ಮೊಡನೆ ದಯವೇ ಬಂದೆಲ್ಲ ಕಾಯೇ ಇಂತು ಭಕ್ತರಳುವುದ ಆಲಿಸುತ್ತ ಪಾರ್ವತಿ ಪರಮೇಶ್ವರರು ನಡೆದರದು ಹೊಟ್ಟೆಪಾಡಿಗೆ ಬಂದೇವಂಬ ನಮಗೆ ಮುಷ್ಟಿ ಅಶನ ಪಾಲಿಸಂಬ ಕಷ್ಟ ಜೀವನದಿಂದ ಸಂಕಷ್ಟ ಪಟ್ಟಿಲ್ಲಿ ಶ್ರೇಷ್ಠರೆಂದೈ ತಂದೆದು ಬೇಳಲಿನ್ನೇನು ಹೊಟ್ಟೆಪಾಡಿಗೆ ಬಂದೆವಮ್ಮ ತಾಯೇ ಹೊಟ್ಟೆಪಾಡಿಗೆ ನಾವು ಬಂದಿದ್ದೇವೆ ಏನಾದ್ರೂ ಕೊಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತೇವೆ ಏನಾದ್ರೂ ಕೊಡಿ ತಾಯೇ ಯಾತಕ್ಕಿಂತೊರೆಯುವಿರಯ್ಯ ನಾ ಜನಿಸುತ್ತ ದಾತ್ರಿ ಬಾರಗಳಾದೆನಯ್ಯ ನಾ ಜನಿಸುತ್ತ ದಾತ್ರಿ ಆದೆನಯ್ಯ ತಾತನ ದ್ರೋಹಿ ಮತ್ಪ್ರೀತನ ಕಳಕೊಂಡ ದೂರ್ತೆ ಚೇತನ ಹೀನೆಯೋ ಹೋಗಿರಿ ನೀವು ಯಾದಕ್ಕಿತ್ತೊರೆಯೋ ವೀರಯ್ಯ ನಾಜನೀಸುತ್ತ ದಾತ್ರಿ ವಾರ ಕೆಳಾದೆ ಬಂದು ನನ್ನ ಮನೆಗೆ ಬೇಡ್ತಾ ಇದ್ದೀನಿ ನೀವು ಏನಾದ್ರೂ ಕೊಡಿ ಅಂತ ಏಕಾದಶಿಯವನ ಮನೆಗೆ ಶಿವರಾತ್ರಿ ಹೋದಾಗ ಇದ್ದೀನಿ ಅದಲ್ಲದೆ ಹೋದ್ರೆ ನಾವೇ ಭಿಕ್ಷೆ ಬೇಡಿ ಬಟ್ಟೆ ಹೊರದುಕೊಳ್ಳುವುದು ಅಂತದ್ರಲ್ಲಿ ನನ್ನ ಮನೆಗೆ ಬಂದು ಬೇಡ್ತಾ ಇದ್ದೇನೆ ಅದರಲ್ಲಿಯೂ ನಾನು ನತದ್ರಷ್ಟಳಪ್ಪ ಭೂಮಿ ಭಾರಕ್ಕೆ ಒಂದು ಮಾನವೇ ಇಲ್ಲ ಹುಟ್ಟಿದ ಕ್ಷಣಕ್ಕೆ ನನಗೆ ಸಾವು ಬಂದ್ರೆ ಎಷ್ಟು ಒಳ್ಳೇದಿತ್ತು ಆದ್ರೆ ಆ ದೇವರು ನನ್ನನ್ನು ಕರೆದುಕೊಳ್ಳಿಲ್ಲ ನನ್ನ ಅಮ್ಮನನ್ನ ಕರೆದುಕೊಂಡು ಬಿಟ್ಟ ಹುಟ್ಟಿದ ಕ್ಷಣಕ್ಕೆ ತಾಯಿಯನ್ನು ಕಳ್ಕೊಂಡೆ ಸತ್ಯವನ್ನು ಹೇಳಿ ತಂದೆಯನ್ನ ಕಳ್ಕೊಂಡೆ ಅಲ್ಲ ಇನ್ನೂ ಸತ್ಯವನ್ನು ಹೇಳಿ ನನ್ನೇನನ್ನೇ ಕಳ್ಕೊಂಡಂತಹ ನತದ್ರಷ್ಟಳು ನಾನು ಏನು ಮಾಡೋಣ ಹೇಳಿ ಏನು ಆದ್ರೂ ರಾಜಕುಮಾರಿಯಾಗಿ ಹುಟ್ಟಿ ಬೆಳೆದಂತಹ ನನಗೆ ನನ್ನ ತಾಯಿಯಿಂದ ಬಂದ ಗುಣವೋ ಏನು ಅಥವಾ ಮಂಗಲ ಗೌರಿಯನ್ನು ಪೂಜಿಸಿದರ ಪರಿಣಾಮವಾಗಿ ಬಂದಂತಹ ಗುಣವೋ ಏನು ಕೊಡಬೇಕೆನ್ನುವಂತಹ ಮನಸ್ಸುಂಟು ಆದ್ರೂ ಕೊಡುವುದಕ್ಕೆ ಏನು ಇಲ್ಲ ಹಾಗಾಗಿ ನಿಮಗೆ ಕೊಡುವವರು ಯಾರಾದ್ರೂ ಸಿಕ್ಕಾರು ಅಲ್ಲಿ ಹೋಗಿ ಇಲ್ಲಿ ಏನು ಸಿಗ್ಲಿಕ್ಕಿಲ್ಲ ನಿಮಗೆ ಹೋಗಿ ಅಮ್ಮ ಕೊಡುವುದಕ್ಕೆ ಏನು ಇಲ್ಲ ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಕೊಡುವ ಮನಸ್ಸು ನನಗುಂಟು ಕೊಡುವುದಕ್ಕೆ ವಸ್ತು ಏನೂ ಇಲ್ವಲ್ಲ ನಿಮಗೆ ಮನಸ್ಸುಂಟು ಅಂತ ಆದ್ರೆ ಇದ್ದ ವಸ್ತುವನ್ನೇ ಕೇಳಿದ್ರೆ ಕೊಡ್ತೀರಾ ನೀವು ಯಾಕೆ ನನ್ನನ್ನು ಪರೀಕ್ಷಿಸ್ತಾ ಇದ್ದೀಯ ನೀನು ನಮ್ಮ ಮನೆಯಲ್ಲಿ ಕೊಡುವುದಕ್ಕೆ ಏನಾದ್ರೂ ಒಂದು ವಸ್ತು ನಿನಗೆ ಕಾಣ್ತದೆ ಅಂತ ಆದ್ರೆ ನೀನು ಕೇಳಿದ್ರೆ ಖಂಡಿತ ಕೊಡ್ತೇನೆ ಇಲ್ಲ ನನಗೆ ಭರವಸೆ ಇಲ್ಲ ಪ್ರಭು ಪರಮೇಶ್ವರನ ಹಾಡಿಯಾಗೂ ಕೊಡ್ತೇನೆ ಎನ್ನುವುದಾಗಿ ಭರವಸೆ ಕೊಡಿ ನನಗೆ ನಮ್ಮ ಮನೆ ಕೇಳಿದ್ರೆ ಭರವಸೆಯನ್ನು ಕೊಟ್ರೆ ಕೇಳ್ತೇನೆ ನಾನು ಪೂಜಿಸುವಂತಹ ಮಂಗಳ ಗೌರಿಯ ಮೂರ್ತಿ ಮೇಲೆ ಆಣೆ ಅಲ್ಲ ಹರಗಿರಿಗೆಯರ ಮೇಲೆ ಆಣೆ ನೀನು ಕೇಳಿದ್ರೆ ಕೊಡ್ತೇನೆ ಹೌದಲ್ಲ ಮನವೀನೆ ಕೊಡು ಕರಡಿಯನ್ನು ಮನವೀನೆ ಕೊಡು ಕರಡಿಯನ್ನು ಕನಕದನವನು ಕೇಳಿ ಫಲಗಳಿವೆ ಕನಕದನವನು ಕೇಳಿ ಫಲಗಳಿವೆ ಮನೆ ಮನೆ ತಿರುಗುತ್ತ ಕುಣಿಸಿ ಮನೆ ಮನೆ ತಿರುಗುತ್ತ ಕುಣಿಸಿ ಸಿಕ್ಕಿದರಿಂದ ದಿನವನ್ನು ಕಳಿವೆ ಬಮ್ಮ ಸುಳ್ಳಲ್ಲಮ್ಮ ಮನೆ ಮನೆ ತಿರುಗುತ್ತ ಕುಣಿಸಿ ಸಿಕ್ಕಿದರಿಂದ ದಿನವನ್ನು ಕಳಿವೆ ಬಮ್ಮ ಸುಳ್ಳಲ್ಲಮ್ಮ ಮನವೇನೆ ಕುಡಿದಡಿ ಎಲ್ಲೂ ಕನಕದನವನು ಕೇಳಿ ಬಲಗಳು ಏನೋ ಉಂಟು ಅಂತಾದ್ರೆ ಆನೆ ಕೊಟ್ಟು ಹೇಳಿದ್ನಲ್ಲ ಪುಣ್ಯಪ್ಪ ಏನುಂಟು ಕೊಡುವುದು ಇದ್ದಂತ ವಸ್ತುವನ್ನೇ ಕೇಳ್ತೇನೆ ಯಾವ್ಯಾವ್ದು ಕೊಡುವುದು ಬೇಡಮ್ಮ ನಿಮ್ಮ ಪಕ್ಕ
ಉಂಟಲ್ಲ ಆ ಕರಡಿಯನ್ನು ನಾನು ಕೊಟ್ಟಿದ್ದೆ ಹೌದು ಅಂತ ಆದ್ರೆ ಮನೆ ಮನೆಗೆ ಹೋಗಿ ಅದನ್ನ ಕುಣಿಸಿ ಅವ್ರು ಏನು ಕೊಡ್ತಾರೋ ಅದರಿಂದ ನಾನು ಹೊಟ್ಟೆ ತುಂಬಿಸ್ಕೊಳ್ತೇನೆ. ಆ ಕರಡಿಯನ್ನೇ ಕೊಡಿ. ಅವನಿಯಲಿ ಬಿದ್ದು ತಾಸುದತಿ ತಾಯೇನಗೈದೆ ಎನ್ನುತ್ತ ಮರುಗಿದಳು. ಶಿವನೇ ಶಿವನೇ ಕರಡಿ ಕೇಳುವುದೇನೋ ಕರಡಿ ಕೇಳುವುದೇನು ನನ್ನ ಪ್ರಾಣವನ್ನು ಬೇಕಾದರೂ ಕೇಳಿ. ಎನ್ನ ಪ್ರಾಣ ಕೇಳುವುದೇನು ಇಲ್ಲ ಕರಡಿ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು ಹರ ಹರ ಎನಗಿಂತ ದುರ್ಗತಿ ಬಂತೆ ಎನಗಿಂತ ದುರ್ಗತಿ ದುರ್ಗತಿ ಬಂದೆ ಬರಿದೆ ಕಳುಹಿಸಲೆಂದು ಬಿಡಿಗಾಸು ಕೈಯೊಳಗಿಲ್ಲ ನಾ ಬರಿದೆ ಕಳುಹಿಸಲೆಂದು ಬಿಡಿಗಾಸು ಕೈಯೊಳಿಲ್ಲ ಈ ತೆರನಾಯ್ತೆ ಎನ್ನ ವಿಧಿಯೋ ಈ ತೆರನಾಯ್ತೆ ಎನ್ನ ವಿಧಿಯೋ ಹರನೇ ಶಿವನೇ ಯಾವ ಕಾರಣಕ್ಕೂ ಕರಡಿಯನ್ನು ಕೊಡಲ್ಲ. ನೀನು ನನ್ನ ಪ್ರಾಣವನ್ನೇ ಕೇಳಿದ್ರೆ ಈ ಕ್ಷಣಕ್ಕೆ ನಿನ್ನ ಪದವನ್ನು ಒಪ್ಪಿಸಿಬಿಡ್ತೇನೆ ಪುಣ್ಯಾತ್ಮ. ನನ್ನ ತಲೆ ಬಡಿದು ಸಾವನ್ನು ನಾನು ತಂದುಕೊಳ್ತೇನೆ ಹೊರತಾಗಿ ಈ ಕರಡಿಯನ್ನು ಕೊಡಲ್ಲ. ಕರಡಿ ಕೇಳುವುದೇನು? ನನ್ನ ಪ್ರಾಣವನ್ನು ಪ್ರತ್ಯೇಕವಾಗಿ ನೀನು ಕೇಳುವುದೇನು? ಈ ಕರಡಿ ಸಾಮಾನ್ಯವಾದ ಕರಡಿ ಅಂತ ಭಾವಿಸಬೇಡ. ನಾನು ಬಯಸಿ ಬಯಸಿ ಪಡೆದ ಕರಡಿ ಇದು ಅಲ್ಲ. ನನ್ನ ಬದುಕಿನ ಸರ್ವಸ್ವ ಈ ಕರಡಿ ಅಲ್ಲ. ನನ್ನ ಬದುಕಿನ ಬಂಗಾರ ಬೆಳಕೆಲ್ಲವೂ ಈ ಕರಡಿ. ಈ ಕರಡಿಯನ್ನು ಕಳ್ಕೊಂಡು ನನಗೆ ಈ ಪ್ರಪಂಚದಲ್ಲಿ ಅಸ್ತಿತ್ವ ಇಲ್ಲ ಪುಣ್ಯಾತ್ಮ. ಏನು ಮಾಡೋಣ ಹೇಳಿ? ನಮ್ಮ ಮನೆಯಲ್ಲಿ ಕೊಡುವಂತದ್ದು ಯಾವುದೇ ವಸ್ತು ಇದ್ರೂ ಕೊಡ್ತೇನೆ ಅಂತ ನಿನಗೆ ಆಣೆ ಕೊಟ್ಟು ಬಿಟ್ಟೆ. ರಾಜಕುಮಾರಿಯಾಗಿ ಹುಟ್ಟಿದವಳು ನಾನು. ಒಂದು ಕಾಲಕ್ಕೆ ಮಂಗಲ ಗೌರಿಯ ಪೂಜೆಯನ್ನು ನಡೆಸಿ ಬೊಗಸೆ ತುಂಬಿ ದ್ರವ್ಯಗಳನ್ನು ಕೊಟ್ಟುಕೊಂಡು ಹಿಂದೆ ಬಡವರಿಗೆ. ಆದ್ರೆ ಇವತ್ತು ನನ್ನ ಮನೆಗೆ ಬಂದ ದಿನಗಳು ಕೊಡುವುದಕ್ಕೊಂದು ಪೀಡಿ ಸಿಗದೆ ಹೋಯ್ತಲ್ಲ. ಶಿವನೇ, ನನಗೆ ಯಾಕೆ ಈ ರೀತಿಯಾದಂತಹ ಪ್ರಾರಂಭ, ನನಗೆ ಯಾಕೆ ಈ ರೀತಿಯಾದಂತಹ ಪರೀಕ್ಷೆ? ಇಲ್ಲ ಇಲ್ಲ, ಯಾವ ಕಾರಣಕ್ಕೂ ನಾನು ಕರಡಿಯನ್ನು ಕೊಡುವುದಿಲ್ಲ. ಕರಡಿಯನ್ನು ಕೊಡುವುದಿಲ್ಲ. ಅಮ್ಮ, ನೀವು ಕೊಡುವುದಿಲ್ಲ ಅಂತಾದ್ರೆ ನಾನು ಒತ್ತಾಯ ಮಾಡುವುದಿಲ್ಲ. ಆದ್ರೆ ಈಗ ದಾರಿಯಲ್ಲಿ ಹೋಗುವಾಗ 4 ಜನರಲ್ಲಿ ಹೇಳ್ತೇನೆ, ಗುಣಸುಂದರಿ ಮಾತು ಕೊಟ್ಟಿದ್ದಾಳೆ, ಕೊಟ್ಟಿದ್ದ ಮಾತನ್ನು ತಪ್ಪಿದ್ದಾಳೆ ಎನ್ನುವುದಾಗಿ. ನಾನೇ ಬರ್ತೇನೆ, ಹೇಳ್ತಾ ಹೋಗ್ತೇನೆ. ಸಾಗುವ ತಡೆಯುದ ಸನ್ನೆಯೊಂದರಿ ತೋರಿದ ಕೊಡು ಎನ್ನ ಧಾರೆಯ ನೆರೆದು ಶಿವಗಿರಿ ಜಯರು ನಿನ್ನ ರಕ್ಷಿಸುವರೆನುತ ಕೊಡು ಎನ್ನ ಆರೆಯರೆದೋ ಆಡಿದ ಮಾತನ್ನು ತಪ್ಪು
ಧರ್ಮದಲ್ಲಿ ನಡೆದಿದ್ದೇನೆ ಅನ್ನೋ ವಿಶ್ವಾಸ ನನಗೆ ಸ್ವಾಮಿ. ಆದ್ರೆ ತಪ್ಪು ಮಾಡಿಬಿಟ್ಟೆ. ಏನನ್ನೇ ಕೇಳಿದ್ರೆ ಕೊಡ್ತೇನೆ ಎನ್ನುವಂತಹ ಮಾತನಾಡಿ ನಿಮ್ಮನ್ನು ಕಳ್ಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಸತ್ಯ ಎಷ್ಟು ಕೆಟ್ಟದ್ದು ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನನಗಿಲ್ಲ. ಹಾಗಂತ ನೀವೇ ಹೇಳುವುದು ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕು, ಹರಗಿರಿಯರು ಒಲಿಯುತ್ತಾರೆ. ಹಾಗೆ ಸ್ವಾಮಿ, ಹಾಗೆ. ಅಯ್ಯ ಪುಣ್ಯಾತ್ಮ, ಕರಗದಕ್ಕೆ ನಾನೀವೆ ಕಾಪನ ಬರಿದೆ ದಣಿಸದೆ ಪಾಲಿಸಿರಿ ಸ್ವಾಮಿ, ಬದುಕೆನ್ನುವಂತಹ ಪ್ರವಾಹದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಕಸ ಕಡ್ಡಿಗಳೆಲ್ಲ ತೇಲಿ ಹೋಗ್ತದೆ. ಯಾವುದೋ ಒಂದು ಸುಳಿಯಲ್ಲಿ ಸಿಕ್ಕಾವಾಗ ಆ ಕಸ ಕಡ್ಡಿಗಳೆಲ್ಲ ಒಟ್ಟಾಗ್ತದೆ. ಮತ್ತೊಮ್ಮೆ ಮುಂದುವರಿದವಾಗ ಮತ್ತೆ ಚಲ್ಲ ಪಿಲ್ಲಿಯಾಗಿ ಚೆಲ್ಲಿ ಹೋಗ್ತದೆ. ಮನುಷ್ಯನ ಬದುಕು ಅಂತ ಹೇಳಿದ್ರೆ ಹಾಗೆ ಯಾವುದೋ ಒಂದು ಗಳಿಗೆಯಲ್ಲಿ ಯಾವುದೋ ಒಂದು ಸುಳಿಯಲ್ಲಿ ಸಿಕ್ಕಿ ನಾವಿಬ್ರು ಒಂದಾಗಿದ್ದೇವೆ ಸ್ವಾಮಿ. ಮತ್ತೊಂದು ಸುಳಿಯಲ್ಲಿ ಸಿಲುಕಿ ನಾವೀಗ ದೂರ ಆಗಿ ಹೋಗ್ತಾ ಇದ್ದೇವೆ. ಆದ್ರೆ ಎಷ್ಟೇ ದೂರ ಆದ್ರೂ ಸಾಗಿ ಹೋಗಿ ಸಾಗರವನ್ನು ಸೇರ್ತದೆ ಪ್ರವಾಹವೆಲ್ಲ. ಹಾಗೆ ಇಲ್ಲಲ್ಲದೆ ಹೋದ್ರು ಅಲ್ಲಾದ್ರೂ ನಾವು ಮತ್ತೆ ಒಂದಾಗೋಣ ಬರ್ತದೆ ಸ್ವಾಮಿ. ಅಯ್ಯ ಪುಣ್ಯಾತ್ಮ, ಈ ಕರಡಿ ಕೇವಲ ಕರಡಿ ಅಲ್ಲ. ಈ ಕರಡಿಯನ್ನು ನಿನ್ನ ಕೈ ಮೇಲೆ ಇಡ್ತಾ ಇದ್ದೇನೆ, ಕೊಟ್ಟ ಮಾತನ್ನ ನಡೆಸಬೇಕೆನ್ನುವ ಕಾರಣಕ್ಕಾಗಿ. ಸರಿಯಮ್ಮ. ಈ ಕರಡಿಯನ್ನ ಕುಣಿಸಿ ದಣಿಸಬೇಡಿ. ಈ ಕರಡಿಯ ಮೈ ಮೇಲೆ ಒಂದು ಪೆಟ್ಟು ಕೊಟ್ಟೆ ಅಂತಾದ್ರೆ ನನ್ನ ಮೈ ಮೇಲೆ ನೀನು ಬರೆಯನ್ನೆಳಬೇಕು ಭಾವಿಸು. ಸರಿ ತಾಯಿ. ಈ ಕರಡಿಯನ್ನೆಲ್ಲಾದ್ರೂ ನೋಯಿಸಿದೆ ಅಂತಾದ್ರೆ ನನ್ನ ಕಣ್ಣೀರನ್ನ ಹರಿಸಿದೆ ಅಂತ ಭಾವಿಸು. ಯಾವ ಕಾರಣಕ್ಕೂ ಈ ಕರಡಿಯನ್ನು ದಣಿಸಬೇಡಿ. ನಿನ್ನದು ಅಂತ ಶಿವಾರ್ಪಣ ಅಂತ ನಿನ್ನ ಕೈ ಮೇಲೆ ಇಟ್ಟು ನಾನು ಅರ್ಪಿಸ್ತಾ ಇದ್ದೇನೆ ನಿನಗೆ. ಸರಿ. ನನಗದರ ಮೇಲೆ ಹಕ್ಕಿಲ್ಲ. ಆದ್ರೂ ಒಂದು ವಿನಂತಿ ನಿನ್ನಲ್ಲಿ. ಏನಮ್ಮ? ಈ ಕರಡಿಯನ್ನು ಕುಡಿಸುವುದಕ್ಕಾಗಿ ನೀನು ಮನೆ ಮನೆಗೆ ತೆರಳುತ್ತೀಯಲ್ಲ, ಹೌದು. 15 ದಿವಸಕ್ಕೋ ವಾರಕ್ಕೊಮ್ಮೆಯೋ ಈ ಕರಡಿಯನ್ನ ಇದೇ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ದೂರದಲ್ಲಿ ನಿಂತಾದ್ರೂ ಆ ಕರಡಿಯನ್ನು ನೋಡಿ ನಾನು ಸಂತೋಷ ಪಡ್ತೇವೆ. ಆಯ್ತು ಸ್ವಾಮಿ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ. ಈ ಪ್ರಪಂಚದಲ್ಲಿ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಟ್ಟಿಕೊಂಡ ಹೆಂಡತಿಯನ್ನು ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಟ್ಟಿಕೊಂಡ ಗಂಡನನ್ನೇ ಕೊಟ್ಟ ಹೆಣ್ಣು ಯಾರು ಇಲ್ಲ ಸ್ವಾಮಿ. ಇನ್ನು ಯಾವ ಹೆಣ್ಣಿಗೂ ಈ ಪರಿಸ್ಥಿತಿ ಬರ್ತದೆ? ಇನ್ಯಾವ